ಎಲ್ಲರಿಗೂ ನಮಸ್ಕಾರ ಗುರುಗಳೇ. ತುಂಬಾ ದಿವಸ ಆಯ್ತು ನಿಮ್ಮೆಲ್ಲನ ನೋಡಿ. ನಾನ್ ನೋಡಕ್ಕ ಈ ತರ ಇದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿರ್ತಾರ ನಮಗಿಂದ ಈ ವಿಡಿಯೋ ನಂಗೆ ಏನ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಏನ್ ಬಗ್ಗೆ ನೋಡ್ತೀರ ಅಂದ್ರೆ ಬ್ಯಾಚುಲರ್ ಮನೆ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಹೋಗೋ ಮುಂಚೆ ಸ್ಮಾಲ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕರೆಕ್ಷನ್ ಮಾಡಿದ್ದೀನಿ. ಮೊದಲು ಯೂಟ್ಯೂಬ್ ಚಾನಲ್ ನೇಮ್ ಬಂದು ಮನೋವ್ಲಾಗ್ಸ್ 01 ಇತ್ತು. ಅದು ಸ್ವಲ್ಪ ಚಬ್ಬಿಯಾಗಿದೆ, ಅದಕ್ಕೋಸ್ಕರ ಅದು ತೆಗ್ದಾಕಿ ಈಗ ನಾನು ತುಂಬಾ ಆಲೋಚನೆ ಮಾಡಿಲ್ಲ, ಸಿಂಪಲ್ ಆಗಿ ಬಳ್ಳಾರಿ ಹುಡುಗ ಅಂತ ಇಟ್ಟಿದ್ದೀನಿ. ಇದು ನನಗೆ ಫೇವ್ರೆಟ್ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿದೆ. ನಿಮಗೇನ ಇಷ್ಟ ಆಗ್ಬೋದು. ಮುಂಚೆ ಮೇಲೆ ಸಿಟಿ ನೋಡಿ ಹೆಂಗಿದೆ. ರೂಮ್ ತೋರಿಸ್ತೀನಿ, ಹೋಗೋಣ ಬನ್ನಿ. ಬ್ಯಾಚುಲರ್ ಮನೆ ಏನು ಅಷ್ಟು ಮೋಸ ಇರೋದಿಲ್ಲ, ಸ್ವಲ್ಪ ಗಲೀಜಾಗಿರುತ್ತೆ ಅಷ್ಟೇ. ಸರಿ, ಇದೆ ನನ್ನ ರೂಮು. ಇದು ಹಿಂಗಿರುತ್ತೆ, ಬಾಯ್ಸ್ ಚಪ್ಪಲಿ. ಓಪನ್ ಮಾಡೋಣ. 3, 2, 1. ಹಿಂಗಿರುತ್ತೆ. ಫಸ್ಟ್ ಹಾಲ್. ಇದು ನನ್ನ ಫ್ರೆಂಡ್ ಬೆಡ್. ಇದು ಹಾಲ್ ಬಂದ್ಮೇಲೆ ಇದು ಬಂದು ಕಿಚನ್. ಕಿಚನ್ ಹಿಂಗೆ ಇರುತ್ತೆ. ನಾವು ಇವಾಗ ಯೂಸ್ ಮಾಡೋದಿಲ್ಲ, ಫಸ್ಟ್ ಯೂಸ್ ಮಾಡ್ತಿದ್ವಿ. ಇವಾಗ ಬಂದು ಇನ್ನೊಂದು ಬೆಡ್ರೂಮ್. ಓಕೆನಾ? ಬೆಡ್ರೂಮ್ ಆಗಿದ್ಮೇಲೆ ಇದು ಬಂದು ಬಾತ್ರೂಮ್. ಅಟ್ಯಾಚ್ ಟಾಯ್ಲೆಟ್ ಇದೆ. ರೂಮ್ ಬಂದು ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ. ರೂಮ್ ನಲ್ಲಿ ಏನಿರುತ್ತೆ ಅಂದ್ರೆ ಮೇಲೆ ಸೀಲಿಂಗ್ ಇರುತ್ತೆ, ಆದ್ರೆ ಫ್ಯಾನ್ ಇರೋದಿಲ್ಲ. ಅಲ್ಲಿ ನಮಗೆ ಒಂದು ಫ್ಯಾನ್ ಇರುತ್ತೆ. ಇಲ್ಲಿ ಬಂದು ಒಂದು ಡಂಬಲ್ ಇದೆ. ನಮ್ಮ ಹಳೆ ಬಟ್ಟೆ ಎಲ್ಲ ಇದನ್ನೆಲ್ಲ ಹಾಕೊಂತೀವಿ, ವಾರಕ್ಕೊಂದ್ಸರಿ ವಾಶ್ ಮಾಡ್ಕೊಂತೀವಿ. ಮತ್ತೆ ಇಲ್ಲಿ ಬಂದು ಈಗ ಫ್ರೆಶ್ ಇರೋ ಬಟ್ಟೆ ಹಾಕೊಂತೀವಿ. ಇದೆಲ್ಲ ನಮ್ಮ ಹುಡುಗರದು ಲಗೇಜ್. ಇದನ್ನೇ ನಂದು ಅಲ್ಲಿದೆ ಅದೊಂದು. ಮತ್ತೆ ಇಲ್ಲಿ ಬಟ್ಟೆ ಆಗಿದ್ಮೇಲೆ ಇದೆ ಇಷ್ಟು. ಈ ರೂಮ್ ನಲ್ಲಿ ಇಷ್ಟೇ ಇರೋದು. ಮತ್ತೆ ಕಿಚನ್ ನಲ್ಲಿ ನೋಡಿದರೆ ಕಿಚನ್ ಈ ತರ ಇದೆ. ಅಡಿಗೆ ಸಾಮಾನೆಲ್ಲ ಇದೆ, ಆದ್ರೆ ನಾವು ಯೂಸ್ ಮಾಡಂಗಿಲ್ಲ. ಇಲ್ಲೊಂದು ಬ್ಯಾಟ್ ಸಿಗುತ್ತೆ, ಬ್ಯಾಟ್ ವಾರಕ್ಕೊಂದ್ಸರಿ ಆಡ್ತೀವಿ. ಮತ್ತೆ ಇಲ್ಲಿ ಬಾಟಲ್ ಎಲ್ಲ ಸಿಗುತ್ತೆ. ಇದೆಲ್ಲ ನಮ್ಮ ಹುಡುಗರದು ಅವಾರ್ಡ್. ನಾನು ಯಾಕೆ ಮಾಡಿ ನಿಮ್ಗೆ ತೋರಿಸ್ತೇನೆಂದ್ರೆ ಕಾರಣ ಇದೆ. ಚೆನ್ನೈ ಅಂಬತ್ತೂರಿನಲ್ಲಿ ನನಗೆ ಜಾಬ್ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ವಿಡಿಯೋ ಯಾವ್ದು ಅಪ್ಲೋಡ್ ಮಾಡ್ತಾ ಇಲ್ಲ. ಮತ್ತೆ ಅಪ್ಲೋಡ್ ಮಾಡಕ್ಕೆ ಸಮಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಸ್ಟಾಪ್ ಮಾಡ್ತಿದ್ದೆ. ಅದು ನೋಡಿ ನನ್ನ ಫೇವ್ರೇಟ್, ನನ್ನ ಪರ್ಸನಲ್ ಸಬ್ಸ್ಕ್ರೈಬರ್ ಎಲ್ಲ ಹೇಳ್ತಿದ್ರು, ಯಾಕ ನೀನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ನೀನು ಯಾವ್ದೋ ಒಂದು ಮಾಡ್ತಾ ಇರು ಅಂತ. ನನಗೆ ಟೈಮ್ ಸಿಕ್ಕಿದ್ರಲ್ಲ ಮಾಡಕ ಅಂತ ಲಾಂಗ್ ಟೈಮ್ ಮತ್ತೆ ನಿಮ್ನ ನೋಡೋದು ಸಂತೋಷ ಆಗ್ತಾ ಇದೆ. ಮತ್ತೆ ನಾನು ವಿಡಿಯೋ ಮಾಡ್ತಾ ಇದೀನಲ್ಲ, ನನಗೆ ಟೈಮ್ ಸಿಗೋದು ಇನ್ನೂ ದೊಡ್ಡ ಸಂತೋಷ ಆಗ್ತಿದೆ. ಈ ಕಾರಣಕ್ಕೋಸ್ಕರ ನಾನು ವಿಡಿಯೋ ಯಾವ್ದು ಅಪ್ಲೋಡ್ ಮಾಡ್ತಿದ್ದಿಲ್ಲ. ಈಗ ನನಗೆ ವಾರಕ್ಕೆ 2 ಸಾರಿ ರಜೆ ಕೊಡ್ತಾ ಇದಾರೆ. ಇನ್ನ 3 ವಾರ ಬಿಟ್ರೆ ನನಗೆ ಮಂತ್ಲಿ ಇನ್ಕಮ್ ಗನೇ ಸಿಗುತ್ತೆ. ಈಗ ನಾನು ಟ್ರೈನಿಂಗ್ ನಲ್ಲಿ ಇದ್ದೀನಿ. ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಅಂದ್ರೆ ಮಂತ್ಲಿ ಇನ್ಕಮ್ ಸಿಗುತ್ತೆ. ಆ ಇನ್ಕಮ್ ನಲ್ಲಿ ನಾನು ನಿಮಗೆ ಒಳ್ಳೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ 1 ವಾರದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಬರ್ತಿದ್ದೀನಿ, ನಾನು ಸ್ಲಿಮ್ ಆಗ್ತಾ ಬರ್ತಿದ್ದೀನಿ. ಆತರ ಇದೆ ಇಲ್ಲಿ ಫುಡ್. ಯಾಕ PG ಬಿಟ್ಟು ರೂಮ್ ತಂದಿನಿ ಅಂದ್ರೆ ಇಲ್ಲಿ PG ಬಂದು 6,000 ಇದೆ ಸ್ಟಾರ್ಟಿಂಗ್ ರೇಟ್. ಅದೇ ರೂಮ್ ನೋಡಿದ್ರಾಗ ನಾನು ಇರೋದು 6,000ನೇ. ಆಲ್ರೆಡಿ 2 ಹುಡುಗರು ಇದಾರೆ ಅಲ್ಲಿ. ಹುಡುಗರು ಇರುವಾಗ ನಾನು ಹೋಗಿದ್ರೆ 3 ಜನ ಆಗ್ತೀವಿ. ಅದು ನಾವೇನ್ ಮಾಡ್ತೀವಿ, ಶೇರ್ ಮಾಡ್ಕೊತೀವಿ. ಶೇರ್ ಮಾಡುವಾಗ ನಮಗೆ 2,000 ಬೀಳುತ್ತೆ. ಅದು 2,000ನಲ್ಲಿ ನಾವು ಮನೆ ಬಾಡಿಗೆ ಕಟ್ಟಿದ್ಮೇಲೆ ಇನ್ನು 4,000 ನಮಗೆ ಉಳಿತಾಯನ ಆಗುತ್ತೆ. ಅದು 4,000ನಲ್ಲಿ ನಾವು ಏನ್ ಮಾಡ್ತೀವಿ, 2,000 ಊಟಕ್ಕೆ ಹೋಗಿದ್ರು ಕೂಡ ಇನ್ನು 2,000 ನಮಗೆ ಲಾಭನೇ. ಆ ಕಾರಣಕ್ಕೋಸ್ಕರ ನಾನು ರೂಮ್ ತಗೊಂಡಿದ್ದೆ. ಇನ್ನ ಹುಡುಗರು 2 ಇದಾರ. ಹುಡುಗರು ಇಲ್ಲ, ನನಗಿಂತ ದೊಡ್ಡವರು ಅವರು, ಅಣ್ಣವರು ಇದಾರ. ಅವ್ರು ಇನ್ನ ಆಫೀಸ್ ನಲ್ಲಿ ಇದಾರ. ಆಫೀಸ್ ನಲ್ಲಿ ಬಂದಿದ್ಮೇಲೆ ಅವ್ರನ್ನ ಈ ವಿಡಿಯೋದಲ್ಲಿ ಕರೀತೀನಿ. ಬಂದ್ರೆ ಅವ್ರನ್ನ ನಿಮಗೆ ತೋರಿಸ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲ ಅಂದ್ರೆ ಹಂಗೆ ವಿಡಿಯೋ ದುಬ್ಬೋದು. ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಲೈಕ್ ಹಾಕಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಹಾಕಿ. ಅನ್ಫಾಲೋ ಬಟನ್ ಪ್ಲೀಸ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಈ ವಿಡಿಯೋ ನಾನು ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಮುಂದಿನ ವಿಡಿಯೋನ ಇಷ್ಟ ಆಗೋದಲ್ಲ, ಅದಕ್ಕೋಸ್ಕರ.